Thank you, Jyoti, and very good evening to all of you. First of all, thanks to Dr. Shinoy for associating this program with us. I think the day he approached us, it was long back, quite ahead of time. Yes. So that is kind of the planning that we can, appreciate of Dr. Shinoy approaching us. He himself is a very well-known pediatrician at Mysore city, especially. I'm sure elsewhere as well. You know him very well. In fact, I was telling Dr. Shinoy that I delivered my baby in Kamakshi Hospital, and Dr. Shinoy had seen my baby there. I'm sure maybe he would have seen so many things at that time. Yeah, so I've had some very unknown bonding with the Kamakshi Hospital, especially because of the baby. And yes, the pediatricians who were so much instrumental in looking at all the risk factors and telling us and counseling us that she's all good. So don't worry, you have a healthy baby. So that makes a lot of difference. So why I said that was. I think most referrals, basically when it comes to autism spectrum disorders, we have the referrals coming in from the pediatricians. So a lot of respect for the professionals, pediatricians especially, because child development disorders, as we see in speech and hearing fraternity here, the referrals are coming in there. So if we do not get the children at the right time, coming to us, then it is going to be very difficult for us to diagnose them at early as well as carry out intervention. So I'm sure a lot of parents, ಸ್ವಲ್ಪ ಕನ್ನಡದಲ್ಲೂ ಮಾತಾಡ್ತೀನಿ ಯಾಕಂದರೆ ನಮ್ಮ ಪೇರೆಂಟ್ಸ್ ಕನ್ನಡ ಹೆಚ್ಚು ಮಾತಾಡ್ತಾರೆ, ಮಲಯಾಳಂ ಪೇರೆಂಟ್ಸ್ ಇದ್ದಾರೆ ಇಲ್ಲಿ. ಐ ಆಮ್ ಶ್ಯೂರ್ ಕನ್ನಡ ಪೇರೆಂಟ್ಸ್ ದಯವಿಟ್ಟು ಅವ್ರಿಗೆ ಕನ್ವೆ ಮಾಡಬೇಕು, ನೀವೆಲ್ಲ ಇದು ಮಾಡುವಾಗ ಸ್ಪೆಷಲ್ ಎಜುಕೇಟರ್ಸ್ ಇದ್ದಾರೆ. ಮಲಯಾಳಂ ಪೇರೆಂಟ್ಸು ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಹೇಳಿ. ನನಗೆ ಮಲಯಾಳಂ ಬರೋದಿಲ್ಲ ಅಂತ ಸಾರಿ, ಕನ್ನಡದಲ್ಲಿ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸು ಈಗ ನಾನು ಹೇಳ್ತಾ ಇದ್ದೆ ಸರ್ಗೆ ಬಂದ ತಕ್ಷಣ ಪೀಡಿಯಾಟ್ರಿಷನ್ಸು ನಿಮ್ಮ ಫಸ್ಟ್ ಲೆವೆಲ್ ಆಫ್ ಸ್ಕ್ರೀನಿಂಗ್ ನಾನು ಹೇಳೋದು. ಅಂದರೆ ದಯವಿಟ್ಟು ನಿಮ್ಮ ಡಾಕ್ಟರ್ಸ್ಗೆ ನೀವು ಹೇಳಬೇಕು, ನನ್ನ ಮಗು ಈ ಥರ ಮಾಡ್ತಾ ಇಲ್ಲ, ಬೇರೆಯವ್ರ ಮಗು ಈ ಥರ ಮಾಡ್ತಿದೆ, ಏನೋ ನಿಮ್ಮ ಗಟ್ ಫೀಲಿಂಗ್ ಇದೆಯಲ್ಲ, ಆ್ಯಸ್ ಮದರ್ಸ್ ಎಸ್ಪೆಷಲಿ ನಿಮ್ಮ ಒಳಗಡೆ ಒಂದು ಫೀಲಿಂಗ್ ಬರುತ್ತೆ. ಅದು ಐ ಆಮ್ ಶ್ಯೂರ್ Kirtina Shinoy also must have gone through that, knowing that there must be something going on with my child which is not as normal as the other children. A gut feeling first ನೀವು pediatricians ಹತ್ರ ಹೋಗಿ ಮಾತಾಡಬೇಕು. ಅವ್ರು ನಿಮಗೆ ಖಂಡಿತ ಎಲ್ಲಿ ಹೋಗಬೇಕು, ಯಾರ ಹತ್ರ ನೀವು ಪರೀಕ್ಷೆ ಮಾಡಿಸ್ಬೇಕು, ಎಲ್ಲಿ ಇದಕ್ಕೆ ಏನು ಪರಿಹಾರ ಇರುತ್ತೆ ಅನ್ನೋದು ಕರೆಕ್ಟಾಗಿ ಗೈಡ್ ಮಾಡ್ತಾರೆ. Dr. Modi sir was also saying that most cases get missed because of referrals. In the sense, ನೀವು ಎಲ್ಲೆಲ್ಲೋ ಹೋಗ್ತೀರಾ, ಯಾರ್ಯಾರ ಹತ್ರನೋ ಹೋಗ್ತೀರಾ, ಮಾಟ ಮಂತ್ರ ಮಾಡಿಸ್ತೀರಾ, ಅಥವಾ ಪಕ್ಕದ ಮನೆಯಲ್ಲಿರೋರು ಹೇಳಿದ್ರು ಅಲ್ಲಿ ಹೋಗಿ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಹೋದರೆ ಸರಿ ಹೋಗುತ್ತೆ, ಇದಾಗುತ್ತೆ. ಇದು ಸಾಮಾನ್ಯ, ಯಾಕಂದರೆ ನಮ್ಮ ಮಕ್ಕಳಿಗೋಸ್ಕರ ನಾವು ಅದು ಸರಿ ಹೋಗಬೇಕು ಅಂದ ತಕ್ಷಣ ನಾವು ಏನಾದರೂ ಮಾಡ್ತೀವಿ ಅಲ್ವಾ. ಎಷ್ಟೇ ಎಜುಕೇಟೆಡ್ ಪೇರೆಂಟ್ಸ್ ಆದರೂ ಕೂಡ ಅದನ್ನು ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ನೀವು ಆ ಥರ ಮಕ್ಕಳನ್ನ ಎಲ್ಲಾದರೂ ನೋಡಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು, ಎಲ್ಲಿ ಕಳಿಸ್ಬೇಕು ಅನ್ನೋವಂಥದ್ದು. ಅದಕ್ಕೆ ಹೇಳ್ತಾ ಇರೋದು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಿಮಗೆ ಪೀಡಿಯಾಟ್ರಿಷನ್ಸ್ ಇರಬೇಕು. ಅಲ್ಲಿಂದ ನಂತರ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಅದನ್ನು ಖಂಡಿತ ಫಾಲೋ ಮಾಡಿ ಅಂತ ಹೇಳ್ತೀನಿ. ಮೋದಿ ಸರ್ ಹೇಳ್ತಾ ಇದ್ರು, ಇಂಡಿಯಾದಲ್ಲಿ 1:70 ಅಂದರೆ ಅದು ತುಂಬ ದೊಡ್ಡ ರೇಷಿಯೋ ಅಲ್ಲಿ ಆಟಿಸಮ್ ಕಂಡು ಬಂದಿದೆ ಆಯಿತಾ. ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಸ್ಟೂಡೆಂಟ್ಸ್ ಆಗಿರುವಾಗ 1 ಅಥವಾ 2 ಮಕ್ಕಳನ್ನ ನಾವು ನೋಡಿದ್ರೆ ಹೆಚ್ಚು. ಆದರೆ ಇವಾಗ ನಿಮಗೆ ಗೊತ್ತಿದೆ, ನಮ್ಮ ಸಂಸ್ಥೆಯಲ್ಲೇ ನಿಮ್ಮ ಸ್ಪೆಷಲ್ ಎಜುಕೇಷನಲ್ಲಿ ಸುಮಾರು 300 ಮಕ್ಕಳಾದರೂ ಇದ್ದೀರಾ ನೀವು ಅಲ್ವಾ. ಬ್ಯಾಚಸ್ನ ನೀವು ಸೆಪ್ರೇಟ್ ಮಾಡ್ಕೊಂಡು ಹೋದರೆ 300 ಅಂದರೆ ಅದು ಎಷ್ಟು ದೊಡ್ಡ ನಂಬರು. ಇಷ್ಟು ನಂಬರ್ ನಾವು ಯಾವತ್ತೂ ನೋಡೇ ಇಲ್ಲ. ಒಂದು ಇಂಪಾರ್ಟೆಂಟ್ ನಾನು ಏನು ಹೇಳ್ತೀನಿ ಅಂದರೆ, ಹಲವಾರು ಕಾರಣಗಳಿದ್ದಾವೆ. ಆಟಿಸಮ್ಗೆ ಇದೇ ಕಾರಣ ಅಂತಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ಏನು ಅಂದರೆ, ಸರ್ ಹೇಳ್ತಾ ಇದ್ರು MMR ವ್ಯಾಕ್ಸಿನಿಂದ ನಿಮಗೆ ಈ ಥರ ತೊಂದರೆ ಆಗುತ್ತೆ ಅನ್ನೋದು ತಪ್ಪು. ಸೊ ಅದನ್ನು ನೀವು ಯಾರ ಹತ್ರ ಕೇಳ್ಕೊಂಡು ಮಾಡಬೇಕು, ಪೀಡಿಯಾಟ್ರಿಷನ್ಸ್ ಹತ್ರ, ಡಾಕ್ಟರ್ಸ್ ಹತ್ರ ಕೇಳಿ ನೀವು ನಿಮ್ಮ ಮನಸ್ಸಲ್ಲಿ ಯಾವ ಒಂದು ಡೌಟ್
ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಪೇರೆಂಟ್ಸು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಮಕ್ಕಳನ್ನ, ಅಥವಾ ಅವರ ಇಮೋಷನ್ಸ್ಗೆ ಅವ್ರು ರೆಸ್ಪಾಂಡ್ ಮಾಡೋದಿಲ್ಲ. ಹಂಗೆ ಮಾಡಿಬಿಟ್ರೆ ಅಥವಾ ಟೈಮ್ ಕೊಡೋದಿಲ್ಲ, ಹಂಗೆ ಮಾಡಿಬಿಟ್ರೆ ಮಕ್ಕಳು ಆಟಿಸಮ್ ಆಗಿಬಿಡ್ತಾರೆ ಅನ್ನೋವಂಥದ್ದಿದೆ. ಹಾಗೇನು ಇರೋದಿಲ್ಲ. ಇದು ಒಂದು ನ್ಯೂರೋ ಡೆವಲಪ್ಮೆಂಟಲ್ ಕಂಡೀಷನ್ ಅಂತಲೇ ನಾವು ಹೇಳ್ತೀವಿ. ಸೊ ಹಾಗಾಗಿ ನಿಮ್ಮನ್ನು ಕೂಡ ನೀವು ಬ್ಲೇಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸುಮಾರು ಕಡೆ ನಾನು ನೋಡಿದ್ದೀನಿ, ಇದು ತುಂಬ ಸೀರಿಯಸ್ ಪ್ರಾಬ್ಲಮ್ಮು. ಯಾಕಂದರೆ ಗಂಡ ಹೆಂಡತಿನ ಬ್ಲೇಮ್ ಮಾಡೋದು ಅಥವಾ ಹೆಂಡತಿ ಗಂಡನ ಬ್ಲೇಮ್ ಮಾಡೋದು, ಅದರಿಂದ ನಿಮಗೂ ಸಹಾಯ ಆಗಲ್ಲ, ನಿಮ್ಮ ಮಕ್ಕಳಿಗೂ ಸಹಾಯ ಆಗಲ್ಲ ಅಲ್ವಾ? ಸೊ ಇದು ನಿಮ್ಮ ತೊಂದರೆಯಿಂದ ಮಗುಗೆ ಆಗಿದೆ ಅನ್ನೋವಂಥದ್ದನ್ನ ಫಸ್ಟ್ ನೀವು ಬಿಟ್ಬಿಡ್ಬೇಕು. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ನೀವು ಎಷ್ಟು ನಾನು ಮುಂದಕ್ಕೇನೋ ಮಾಡ್ಬೋದು ಈ ಮಗುಗೆ, ಇದಕ್ಕೊಂದು ಪರಿಹಾರ ಇರುತ್ತೆ ಅಂತ ನೀವು ಅಂದ್ಕೊಳ್ತೀರೋ ಅಷ್ಟು ನಿಮಗೆ ಆ ಮಗು ಜೊತೆ ಚೆನ್ನಾಗಿ ವರ್ಕ್ ಮಾಡೋಂಥ ಅವಕಾಶ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಐ ಥಿಂಕ್ ವೈ ಐ ಸೆಡ್ ದಿಸ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೋಸ್ಟ್ ಪೇರೆಂಟ್ಸ್ ಥಿಂಕ್ ದಟ್ ಓಕೆ ನೌ ಮೈ ಚೈಲ್ಡ್ ಇಸ್ ಆಟಿಸಮ್, ಇನ್ನು ನಾನು ಏನು ಮಾಡೋಕ್ಕಾಗಲ್ಲ ಮುಗ್ದೋಯ್ತು ಅನ್ನೋ ಥರ ಫೀಲಿಂಗ್ ಬಂದುಬಿಡ್ತಾರೆ. ಹಾಗೆಲ್ಲ ಆಗಬಾರ್ದು. ನಿಮ್ಗೆಲ್ರಿಗೂ ಗೊತ್ತಿದೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ, ನಮ್ಮ ಸಂಸ್ಥೆಯಲ್ಲಿ ಸೈಕಾಲಜಿಸ್ಟ್ ಇದ್ದಾರೆ, ಕ್ಲಿನಿಕಲ್ ಸೈಕಾಲಜಿಸ್ಟು ಅವರು, ಮತ್ತು ಸ್ಪೆಷಲ್ ಎಜುಕೇಟರ್ಸ್ ಇದ್ದಾರೆ, ಆಕ್ಯುಪೇಷನಲ್ ಥೆರಪಿಸ್ಟ್ ಇದ್ದಾರೆ, ಸ್ಪೀಚ್ ಪೆಥಾಲಜಿಸ್ಟ್ ಇದ್ದಾರೆ. ನಿಮ್ಗೆ ಆ ಥರ ಏನೇ ಡೌಟ್ ಬಂದರೂ ದಯವಿಟ್ಟು ಪ್ರೊಫೆಷ್ನಲ್ಸ್ ಹತ್ರ ಕೇಳಿ ನೋಡಬೇಕು ಅಂತ ಹೇಳ್ತೀನಿ. ಆಯಿತಾ? ಸೊ ಇದೊಂದು ಕಾರ್ಯಕ್ರಮ ಸರ್ ಹಮ್ಮಿಕೊಂಡಿರೋದು ನಮ್ಮ ಜೊತೆ, ನಾನು ಆಗಲೇ ಹೇಳಿದೆ, definitely a pleasure, because I think all this while we reach out to different target groups. There are a lot of parent programs that happen here at Aish, but what is most important is when the mother or the caregiver themselves come forward and talk about their journey, then it is more relatable. ಅಂದರೆ ನಿಮಗೆ ಇವಾಗ ಕೇಳಿದ್ರೆ ಕೀರ್ತನ ಶೆಣಾಯ್ ಅವ್ರ ಮಾತು ಕೇಳಿದಾಗ ನಿಮಗೂ ಅನ್ಸುತ್ತೆ, ಹೌದು ಕರೆಕ್ಟು, ನನ್ನ ಮಗನು ಹೀಗೆ ಇತ್ತು, ಇವಾಗ ನಾನು ಈ ಥರ ಮಾಡ್ತಿದ್ದೆ, ಇವ್ರು ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ಕಲ್ತ್ಕೋತೀರ. ಹಾಗಾಗಿ ಈ ಥರ ಒಂದು ಜರ್ನಿ ಅನ್ನೋಂಥದ್ದನ್ನ ನೀವು ಅವ್ರ ಬಾಯಲ್ಲಿ ಕೇಳಿ ಅನ್ನೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡಿದ್ದೀವಿ. ಅಟ್ ದಿಸ್ ಒಕೇಶನ್ I'd also thank our director who was quite instrumental in helping us with this program. In fact, she was very busy. I wish she was here today, but she did express that to convey her regards to all of you and continue with the program. We had another program elsewhere. I'm very happy that the day is ending with all of you here. It's a lot of positive vibes, of course, definitely. Though it is tiring, I will admit that it is tiring because we just completed one program and came on to this. But there is nothing, like a feeling great thing here. Dr. Modi, thank you so much. This is my first meeting with you, and I already feel so nice that you empathize with parents, with the children, as well as us as rehabilitation professionals. You understand the importance of rehabilitation professionals, especially in a condition like autism spectrum. I think that's the most important thing, because we have to get referrals from you, sir, from your part, as in I'm talking about the pediatricians, and the right referral within the critical period definitely can make a lot of difference in the lives of children as well as parents of children with autism spectrum. So thank you so much for your presence here. Kritna Shenoy definitely is the showstopper today. So I was discussing with one of my very good friends who's doing very well in the area of rehabilitation of autism spectrum. Her name is Dr. Namrata Pai. She's actually somewhere related to you. So we met in Trivandrum. Okay. So I just met her before yesterday. We had a talk in Trivandrum Medical College. So she was mentioning to me about the struggles that you had and all the attempts that you made to bring up your child and bring him at this thing, and now you're standing here to talk about him so well. That already talks about your efforts and your concern for the population and the society. So thank you so much for being here. Dr. Kanya is here. Again, my first meeting with Dr. Kanya. I know she's the treasurer for your association. And I'm sure she's
contributed immensely to the success of this program as well, because I think treasurer is definitely the most important part of any program. Without the finances, the program can never proceed. Thank you so much, and again, thanks to all the parents. A special thanks to our Department of Special Education, my own staff, Dr. Kadambari, who is also a member of the Autism Spectrum Disorders Unit. Mrs. Jyoti, who is also a faculty in Department of Social and Psychology and a member in ASD unit. Thank you for all the support that you have been with me. So in fact, since I was busy with the other program, Mrs. Jyoti was quite instrumental along with Dr. Kadambari, who took every step to conduct this program. Even though I was not actually present all the time, so my heartfelt thanks goes to both of you. And the Victoria Department of Special Education, who allowed and permitted the parents to participate in the program. Each and every parent who is here, who thinks that there's a difference that you need to make in the lives of your child, and who believes that we are here for you. Thanks for coming in, and I hope this will